ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು ಆಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೀಡಲ್ನ ತಗೊಂಡಿದ್ದೀನಿ. 11 ತಗೊಂಡ್ರು ಕೂಡ ನಡೆಯುತ್ತೆ. ಹಾಗೇನೆ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆನ ಸೀದಾ ಇಟ್ಕೊಂಡು ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಯಾವಾಗ್ಲೂ ಮಾಡ್ಕೊಳ್ಳೋ ತರ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಒಂದ್ಸಲ ಲಾಕ್ ಮಾಡ್ಕೊಂಡೆ. ಈಗ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಒಂದ್ಸಲ ಅಥವಾ ಮಾಡ್ಕೊಳ್ಬಹುದು ಅಥವಾ 2 ಸಲ ಕೂಡ ಲಾಕ್ ನ ಮಾಡ್ಕೊಳ್ಬಹುದು. ಸೊ 2 ಸಲ ಲಾಕ್ ಮಾಡ್ಕೊಂಡೆ ಬಟ್ಟೆಗೆ. ಅದಾದ ನಂತರ ಚೈನ್ಗಳನ್ನ ಹಾಕೊಳ್ಳೋದಕ್ಕಿಂತ ಮುಂಚೆ ದಾರನ ಮೇಲೆ ಕೇಳ್ಕೊಂಡು ಈ ರೀತಿ ನಾನು ಡ್ರಮ್ ಬೀಡ್ ನ ತಗೊಂಡಿದ್ದೀನಿ. ಲೆಂತಿ ಆಗಿರುವಂತ ಯಾವ ಬೀಡ್ ತಗೊಂಡ್ರು ಕೂಡ ನಡೆಯುತ್ತೆ. ಸೊ ನಾನಿಲ್ಲಿ ಡ್ರಮ್ ಬೀಡ್ ಒಂದು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ ನೋಡಿ. ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ನ ಪಾಯಿಂಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಹಾಕದ್ಮೇಲೆ ಸೊ ಬೀಡ್ ಲಾಕ್ ಮಾಡದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಇಲ್ಲಿಂದ 5 ಚೈನ್ಗಳನ್ನ ಹಾಕೊಳ್ಬೇಕಾಗತ್ತೆ ನೋಡಿ. 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ನೀವು ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳುವಾಗ ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಲೂಸು ಮಾಡಬಾರ್ದು ಅಥವಾ ತೀರಾ ಟೈಟು ಕೂಡ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ನಾನೀಗ 6 ಚೈನ್ಗಳನ್ನ ಹಾಕೊಳ್ತಾ ಇದೀನಿ ನೋಡಿ. 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಈ ಪ್ರೀವಿಯಸ್ ನಾವು 5 ಚೈನ್ ಏನ್ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪ್ ಗೆ ಲಾಕ್ ಮಾಡ್ಕೊಳ್ತೀವಿ. ಒಂಚೂರು ಲೂಸ್ ಆಗಿ ಲಾಕ್ ನ ಮಾಡ್ಕೊಳ್ಬೇಕು 6 ಚೈನ್ ನ. ಸೊ ನೋಡಿ ಇಷ್ಟು ಲೂಸ್ ಆಗಿದ್ರೆ ಸಾಕು. 6 ಚೈನ್ ಹಾಕಿ 5 ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ. ಸೊ ಬೀಡ್ ಆದ್ಮೇಲೆ 5 ಚೈನ್ 6 ಚೈನ್ ಆಯ್ತು. ಈಗ ಮತ್ತೆ 5 ಚೈನ್ ಹಾಕೊಳ್ತಾ ಇದ್ದೀನಿ. ಸೊ 5 ಚೈನ್ ಹಾಕಿ ಈಗ ಇದನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ 6 ಚೈನ್ ನ ಮಾತ್ರ ನಾವು ಲೂಸ್ ಆಗಿ ಲಾಕ್ ಮಾಡ್ಕೊಂಡಿದೀವಿ, ಅಂದ್ರೆ 5 ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಂಡಿದೀವಿ. ಈಗ ದಾರನ ಮೇಲೆ ಕೇಳ್ಕೊಂಡು ಮತ್ತೆ ರಿಂಗ್ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಲಾಕ್ ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸೊ ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡ್ಬೇಕು. ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ಸೊ ಎಲ್ಲಿ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ತಂದು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕು. ಒಂದು ಬೀಡ್ 5 ಚೈನ್ 6 ಚೈನ್ 5 ಚೈನ್ ಮತ್ತೆ ಬೀಡ್ ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕೊಂಡು ಹೋಗ್ಬೇಕು. ಸೊ ನೋಡಿ ಬೀಡ್ ಆದ್ಮೇಲೆ ನಾನು 5 ಚೈನ್ ಹಾಕೊಳ್ತೀನಿ. ಈ 5 ಚೈನ್ ನ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ನಿಮ್ಗಿಲ್ಲಿ 5 ಚೈನ್ ಬದಲಿಗೆ 4 ಚೈನ್ ಕೂಡ ಹಾಕೊಳ್ಬಹುದು. ಸೊ 5 ಅಥವಾ 4 ಹಾಕೋಬಹುದು 5 ಚೈನ್ ಹಾಕೋ ಜಾಗದಲ್ಲಿ. ಸೊ 5 ಚೈನ್ ಆದ್ಮೇಲೆ ನಾನು ಇಲ್ಲಿಗ 6 ಚೈನ್ ಹಾಕೊಳ್ತೀನಿ. 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಒಂದು ಪಾಯಿಂಟ್ ಅಷ್ಟು ಹಿಂದಕ್ಕೆ ಅಂದ್ರೆ 5 ಚೈನ್ ಅಷ್ಟು ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ. ಈ ರೀತಿಯಾಗಿ ಲಾಕ್ ನ ಮಾಡ್ಕೊಂಡು ಈಗ ಮತ್ತೆ 5 ಚೈನ್ ಹಾಕೊಳ್ತೀನಿ. 5 6 5 ಈ ರೀತಿಯಾಗಿ ಕೌಂಟಿಂಗ್ ಬರುತ್ತೆ. ತುಂಬಾ ಈಸಿ ಇದೆ ಕೌಂಟಿಂಗ್. ಸೊ ಈಗ 5 ಚೈನ್ ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೇನೆ. ಸೊ ಆಗ್ಲೇ ಹೇಳಿದಾಗೆ 4 6 4 ಈ ರೀತಿ ಕೂಡ ನೀವು ಚೇಂಜಸ್ ನ ಮಾಡ್ಕೊಳ್ಬಹುದು. ಅಂದ್ರೆ ಚೈನ್ ಏನ್ ಹಾಕೊಳ್ತೀವಿ ನಾವು ಅದ್ರ ಕೌಂಟಿಂಗ್ ನ ಚೇಂಜಸ್ ಮಾಡ್ಕೊಳ್ಬಹುದು. ಸೊ ಪೂರ್ತಿ ಕೊನೆ ತನಕ ಇದೇ ರೀತಿ ಹಾಕೊಂಡು ಹೋಗ್ಬೇಕು. ನಮ್ಗೆ ಎಂಡ್ ಬಂದು ಬೀಡ್ ಅಲ್ಲಿ ಎಂಡ್ ಆಗ್ಬೇಕು. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಬೀಡ್ ಬರ್ಬೇಕು, ಯಾಕಂದ್ರೆ ಕುಚ್ಚು ಬರುತ್ತೆ ಅಲ್ಲಿ. ಹಾಗಾಗಿ ಸೊ ಸೆಕೆಂಡ್ ಸ್ಟೆಪ್ ಸೇಮ್ ಕಲರ್ ದಾರನೇ 6 ಎಳೆ ದಾರ ಗಂಟು ಹಾಕೊಂಡು ತಗೊಂಡಿದೀನಿ. ಸ್ಟಾರ್ಟಿಂಗು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಒಂದ್ಸಲ ಬಟ್ಟೆಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಪ್ರೀವಿಯಸ್ ನಾವೇನು ಸಿಂಗಲ್ ಕ್ರೋಶಗಳು ಹಾಕಿರ್ತೀವಿ ಬಟ್ಟೆಗೆ ಅದ್ ಎರಡರ ಮಧ್ಯೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಗಳ ಮಧ್ಯ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ 6 ಅಥವಾ 7 ಚೈನ್ ಹಾಕೋಬೇಕು. ಸೊ ನನ್ಗಿಲ್ಲಿ
ಸ್ಟಾರ್ಟಿಂಗ್ ಆಗಿರೋದ್ರಿಂದ 8 ಚೈನ್ಗಳು ಹಿಡಿಸ್ತು. ಸೊ ನಿಮ್ಗೆ ನೋಡ್ಕೊಳ್ಳಿ, ಲೆಂತ್ ಬೀಡ್ ಸುತ್ತ ಎಷ್ಟು ಚೈನ್ಗಳು ಬೇಕು ಅಂತ ನೋಡ್ಕೊಂಡು ಅಷ್ಟು ಚೈನ್ಗಳನ್ನ ಹಾಕೋಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾನು 8 ಚೈನ್ ಹಾಕೊಂಡಿದ್ದೀನಿ. ಸೊ 8 ಚೈನ್ ಹಾಕಿ ಬೀಡ್ ಆದ್ಮೇಲೆ ಏನ್ ಸಿಂಗಲ್ ಕ್ರೋಶ ಮಾಡಿರ್ತೀವಿ ಬಟ್ಟೆಗೆ, ಆ ಸಿಂಗಲ್ ಕ್ರೋಶ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಟೈಟ್ ಮಾಡ್ಕೊಂಡೆ. ಸೊ ಈಗ ನೆಕ್ಸ್ಟ್ 5 ಚೈನ್ ಏನಿರುತ್ತೆ ಅದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಮತ್ತು 2 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಈಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಗತ್ತೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ತಾ ಇದೀವಿ. ಬೇಕು ಅಂತ ಇದ್ರೆ ಶಾರ್ಟ್ ಆಗಿ ಟ್ರಿಪಲ್ ಕ್ರೋಶನು ಕೂಡ ನೀವು ಹಾಕೊಳ್ಬಹುದು. ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ 6 ಚೈನ್ ಪೂರ್ತಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹಾಕುವಂತ ಪ್ರತಿಯೊಂದು ಕಮ್ಮನು ಕೂಡ ಒಂದೇ ಲೆಂತ್ ಅಲ್ಲಿ ಬರ್ಬೇಕು. ಅದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಅದ್ರ ಲೆಂತ್ ಅನ್ನ ನೀವು ನೋಡ್ಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ಒಟ್ಟು 12 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. 6 ಚೈನ್ ಗ್ಯಾಪ್ಗೆ 12 ಡಬಲ್ ಕ್ರೋಶ ಕರೆಕ್ಟ್ ಆಗಿ ಇಡ್ಸುತ್ತೆ. 11 ಅಥವಾ 12 ಹಾಕೊಳ್ಬಹುದು. ಸೊ ಇನ್ನೂ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ, ನೆಕ್ಸ್ಟ್ ಸ್ಟೆಪ್ ಓವರ್ಲ್ಯಾಪ್ ಆಗ್ಬಿಡುತ್ತೆ. ಹಾಗಾಗಿ 12 ಕಂಬ ಆದ್ಮೇಲೆ ಅಂದ್ರೆ 12 ಡಬಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡೆ, ಮತ್ ಅದೇ ಗ್ಯಾಪ್ಗೆ 2ನೇ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೀಡ್ಗಿಂತ ಮುಂಚೆ ಏನ್ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ಒಂದ್ಸಲ ಲಾಕ್. ಒಟ್ಟು 3 ಸಿಂಗಲ್ ಕ್ರೋಶಗಳಾಯ್ತು ಒಂದು ಆರ್ಚ್ ಆದ್ಮೇಲೆ. ಸೊ ಈಗ 6 ಚೈನ್ ಹಾಕಿ ಬೀಡ್ ಆದ್ಮೇಲೆ ಬಟ್ಟೆಗೆ ಏನ್ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ಬೇಕು. ಸೊ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೆ, 6 ಚೈನ್ ಹಾಕಿ. ಈಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, ಅದಾದ ನಂತರ ಮತ್ತೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆಗಳಾಗುತ್ತೆ. ಈಗ ಸೂಜಿ ಮೇಲೆ ಒಂದ್ ಸಲ ದಾರ ಸುತ್ಕೊಳ್ತೀನಿ. ಸುತ್ಕೊಂಡು 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, 2 ದಾರ ಒಂದ್ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆಗತ್ತೆ. ಸೊ ಇಲ್ಲೂ ಕೂಡ ನಾವು 12 ಡಬಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ 6 ಚೈನ್ ಗ್ಯಾಪ್ಗೆ. ನೋಡಿ, 2 ದಾರ ಒಂದು, 2 ದಾರ ಒಂದು. ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, ಸೊ ಮಿಕ್ಕಿದ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಇದೇ ರೀತಿ ಆರ್ಚ್ ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ 12 ಡಬಲ್ ಕ್ರೋಶಗಳು. ತುಂಬಾ ಈಸಿ ಇದೆ ಡಿಸೈನ್, ತುಂಬಾ ಬೇಗನೆ ಹೋಗ್ಬಿಡುತ್ತೆ. ಸೊ ಬಿಗಿನರ್ಸ್ ಕೂಡ ಈ ಡಿಸೈನ್ ನ ಆರಾಮಾಗಿ ಟ್ರೈ ಮಾಡ್ಬೋದು ನೋಡಿ. ಸೊ ನಿಮ್ಗಲ್ಲಿ ಬೀಡ್ ಬೇಡ ಅಂತ ಇದ್ರೆ ಸೆಂಟ್ರಲ್ ನಾನೇನ್ ಡ್ರಮ್ ಬೀಡ್ ಹಾಕಿದೀನಿ, ಅದ್ರ ಬದಲಿಗೆ ಬರೀ 4 ಚೈನ್ ಅಥವಾ 5 ಚೈನ್ ಕೂಡ ಹಾಕೊಂಡು ಹೋಗ್ಬೋದು ನೀವು. ಸೊ ಇಲ್ಲಿ 12 ಕಂಬ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, ಮತ್ತೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಆಯ್ತು. ಈಗ ಲಾಕ್ ಮೇಲೆ ಒಂದು ಸಲ ಲಾಕ್ ಅಥವಾ ಸಿಂಗಲ್ ಕ್ರೋಶೆ. ಲಾಕ್ ಮತ್ತು ಸಿಂಗಲ್ ಕ್ರೋಶೆ ಎರಡು ಕೂಡ ಒಂದೇ. ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ ಈ ರೀತಿಯ ಕಾಣಿಸುತ್ತೆ ಆರ್ಚ್. ಅದಾದ್ಮೇಲೆ ಮತ್ತೆ 6 ಚೈನ್ ಹಾಕಿ ಬೀಡ್ ಸುತ್ತ ಚೈನ್ ಗಳು ಬರೋ ರೀತಿ ಹಾಕಿ ಮತ್ತೆ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ನೋಡಿ. ಈ ರೀತಿಯ ಕಾಣಿಸುತ್ತೆ. ತುಂಬಾ ಸಿಂಪಲ್ ಆಗಿ ಬೇಕು ಅಂದ್ರೆ ಇದಕ್ಕೇನೆ ನೀವು ಕುಚ್ಚನ್ನ ಕಟ್ಕೊಳ್ಬಹುದು. ಪುಟ್ಟ ಪುಟ್ಟ ಆರ್ಚ್ಗಳು ಬರುತ್ತೆ. ಸೊ ಬೇಕಿದ್ರೆ ಇದಕ್ಕೇನೆ ಕುಚ್ಚು ಕಟ್ಕೊಂಡ್ರು ಕೂಡ ನಡೆಯುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಮತ್ತು ಲಾಸ್ಟ್ ಸ್ಟೆಪ್, 3 ಸ್ಟೆಪ್ಸ್ ಅಲ್ಲಿ ಆಗೋಗುತ್ತೆ ಡಿಸೈನ್. ತುಂಬಾ ಬೇಗನೆ ಆಗೋಗ್ಬಿಡುತ್ತೆ. 3 ಸ್ಟೆಪ್ಸ್ ಅಂತ ತುಂಬಾ ಲೇಟ್ ಆಗೋದಿಲ್ಲ. ಸೊ ಥರ್ಡ್ ಸ್ಟೆಪ್ಗೆ ಕಾಂಟ್ರಾಸ್ಟ್ ಕಲರ್ ದಾರ ತಗೊಂಡಿದೀನಿ. 6 ಎಳೆ ದಾರ ಗಂಟು ಹಾಕೊಂಡು ಇಟ್ಕೊಂಡಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ನಾವು ಬಟ್ಟೆಗೆ ಲಾಕ್ ಗಳು ಮಾಡ್ಕೊಂಡಿರ್ತೀವಲ್ಲ, ಆ ದಾರದ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ದಾರದ ಮೇಲೆ ನಿಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಲಾಕ್ ಮಾಡ್ಕೊಂಡಿದ ನಂತರ
ನೆಕ್ಸ್ಟ್ 6 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಮತ್ತೆ ನಿಮ್ಗೆ ಬೀಡ್ ಸುತ್ತ ಎಷ್ಟು ಚೈನ್ ಗಳು ಇಡಿಸುತ್ತೋ ಅಷ್ಟು ಚೈನ್ ಗಳನ್ನ ಹಾಕೋಬೇಕಾಗುತ್ತೆ. ಇಲ್ಲೊಂದು 5 ಚೈನ್ ಗಳನ್ನ ಹಾಕೊಂಡು ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೇನೆ. ಲಾಕ್ ಫಸ್ಟ್ ಲಾಕ್ ಏನ್ ಕಾಣಿಸುತ್ತಲ್ಲ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ ಈ 5 ಚೈನ್ ಗ್ಯಾಪ್ ಅಲ್ಲಿ ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಅದ್ರಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಈಗ ಸೆಕೆಂಡ್ ಸಿಂಗಲ್ ಕ್ರೋಶನ ಟಚ್ ಮಾಡೋ ಹಾಗಿಲ್ಲ. ಸೊ ಇಲ್ಲಿಂದ 3 ಚೈನ್ ಹಾಕೋಬೇಕು. ಸೊ 1 2 3 ಚೈನ್ ಹಾಕಿ ಈ ಸಿಂಗಲ್ ಕ್ರೋಶ ಬಿಟ್ಟು ಫಸ್ಟ್ ಡಬಲ್ ಕ್ರೋಶ ಹೋಲ್ ಕಾಣಿಸುತ್ತಲ್ಲ ಆ ಹೋಲ್ ಗ್ಯಾಪ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ನಿಮ್ಗೆ 3 ಚೈನ್ ಹಾಕಿದ್ರೆ ತುಂಬಾ ಓವರ್ಲ್ಯಾಪ್ ಆಯ್ತು ಅನ್ಸಿದ್ರೆ 2 ಚೈನ್ ಕೂಡ ಹಾಕೊಳ್ಬಹುದು. ಸೊ ಈಗ ಮತ್ತೆ 3 ಚೈನ್ 2 3 ಚೈನ್ ಹಾಕಿ ಸೆಕೆಂಡ್ ಡಬಲ್ ಕ್ರೋಶ ಹೋಲ್ ಗ್ಯಾಪ್ ಇರುತ್ತಲ್ಲ ಮೇಲೆ, ಸೊ ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ 3 ಚೈನ್ 2 3 ಚೈನ್ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ 3 ಚೈನ್ ಹಾಕಿ ಪ್ರತಿಯೊಂದು ಕಂಬದ ಹೋಲ್ ಗ್ಯಾಪ್ ಮೇಲೂ ಕೂಡ ಲಾಕ್ ನ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟು ಒಂದು ಆರ್ಚ್ ಅಲ್ಲಿ 13 ಸಲ 3 ಚೈನ್ ಗಳನ್ನ ಹಾಕೊಳ್ಬೇಕಾಗತ್ತೆ. ಸೊ 3 ಚೈನ್ ಆಗ್ಲೇ ಹೇಳ್ದಾಗೆ ಓವರ್ಲ್ಯಾಪ್ ಆಗುತ್ತೆ ನಿಮ್ಗೆ ಅಂತ ಇದ್ರೆ 3 ಚೈನ್ ಬದಲಿಗೆ 2 ಚೈನ್ ಕೂಡ ಹಾಕೊಳ್ಬಹುದಾಗತ್ತೆ ನಿಮ್ಗೆ. ಸೊ ಇದೇ 3 ಚೈನ್ ನೀವು ತುಂಬಾ ಚಿಕ್ಕದಾಗಿ ಚೈನ್ ಗಳನ್ನ ಹಾಕೊಳ್ಬೇಕು. ದೊಡ್ಡದಾಗಿ ಹಾಕಿದ್ರೆ ಕೂಡ ನಿಮ್ಗೆ ಓವರ್ಲ್ಯಾಪ್ ಆಗುತ್ತೆ. ಸೊ ಆದಷ್ಟು ಟೈಟ್ ಮಾಡಿ ಚೈನ್ ಗಳನ್ನ ಹಾಕಿ ಲಾಕ್ ನ ಮಾಡ್ಕೋಬೇಕಾಗುತ್ತೆ. ಇದೊಂಥರ ನಿಮ್ಗೆ ಫ್ಲವರ್ ಪೆಟಲ್ ತರ ಬರುತ್ತೆ. ಅಂದ್ರೆ ಒಂದು ಪಿಕಾಟ್ಸ್ ತರ ವಿತೌಟ್ ಕಂಬ ಹಾಕ್ದಲೆ ನಾವು ಪಿಕಾಟ್ಸ್ ನ ಮಾಡ್ಕೊಂಡಾಗೆ ಚೆನ್ನಾಗಿ ಬರೋದು ಒಂಥರ ಡಿಫ್ರೆಂಟ್ ಆಗಿ ಡಿಸೈನ್ ನ. ಸೊ ಇಲ್ಲಿ ಒಟ್ಟು 13 ಸಲ 3 ಚೈನ್ ಹಾಕಿ ಲಾಕ್ ನ ಮಾಡ್ಕೊಳ್ಬೇಕಾಗುತ್ತೆ ನಾವು. 3 ಚೈನ್ ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್. ಸೊ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಇಲ್ಲಿ 12 ಸಲ ಮಾಡ್ಕೊಂಡಿದ್ದೀನಿ 3 ಚೈನ್. ಈಗ ಲಾಸ್ಟ್ 13ನೇ ಸಲ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಸಾರಿ ಇದು 11ನೇದು ಮಾಡ್ಕೊಳ್ತಿರೋದು ನಾನು. ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೊಂಡೆ 3 ಚೈನ್ ನ. ಈಗ ಮತ್ತೆ ಲಾಸ್ಟ್ ಅಂದ್ರೆ 13ನೇ 3 ಚೈನ್ ಹಾಕಿ ಫಸ್ಟ್ ನೋಡಿ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ ಗ್ಯಾಪ್ ಗೆ ಲಾಕ್ ಮಾಡ್ಕೊಳ್ತೀನಿ 13ನೇ 3 ಚೈನ್ ನ. ಸೊ ಅದಾದ್ಮೇಲೆ ಲಾಕ್ ಏನಿರುತ್ತೆ ಬೀಡ್ಗಿಂತ ಮುಂಚೆ ಆ ಲಾಕ್ ಮೇಲೆ ಒಂದ್ಸಲ ಲಾಕ್ ಮೇಲೆ ಒಂದ್ಸಲ ಲಾಕ್. ಈಗ ಇಲ್ಲಿಂದ ಮತ್ತೆ 6 ಚೈನ್ ಹಾಕೋಬೇಕು. 3 4 5 6 ಚೈನ್ ಹಾಕಿ ಬೀಡ್ ಆದ್ಮೇಲೆ ಏನ್ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ನೋಡಿ ಈಗ ನೆಕ್ಸ್ಟ್ ಫಸ್ಟ್ ಸಿಂಗಲ್ ಕ್ರೋಶ ಏನ್ ಹಾಕಿರ್ತೀವಲ್ಲ 5 ಚೈನ್ ಗ್ಯಾಪ್ ಗೆ ಆ ಸಿಂಗಲ್ ಕ್ರೋಶ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ ಮತ್ತೆ 3 ಚೈನ್ ಹಾಕಿ ಫಸ್ಟ್ ಕಂಬದ ಹೋಲ್ ಗ್ಯಾಪ್ ಅಂತ ಕಂಬ ಅಂದ್ರೆ ಡಬಲ್ ಕ್ರೋಶ ಹೋಲ್ ಗ್ಯಾಪ್ ನೋಡಿ ಈ ಸಿಂಗಲ್ ಕ್ರೋಶ ಬಿಡ್ಬಿಡ್ಬೇಕು. ಡಬಲ್ ಕ್ರೋಶ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 3 ಚೈನ್ ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತಲ್ಲ ಸೊ ಅಲ್ಲಿಗೆ ಲಾಕ್. ಸೊ ಈ ರೀತಿ 13 ಸಲ ಒಂದು ಆರ್ಚಲ್ಲಿ 3 ಚೈನ್ ಹಾಕಿ ಲಾಕ್ ನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಸೊ ಯಾವ್ದೇ ಡಿಸೈನ್ ನಾನು ಹೇಳ್ತೀನಿ ಫಸ್ಟ್ ನೀವು ಡೈರೆಕ್ಟ್ ಆಗಿ ಬಟ್ಟೆಗೆ ಹಾಕೋ ಬದಲು ಸ್ಯಾಂಪಲ್ ಅಲ್ಲಿ ಟ್ರೈ ಮಾಡ್ಬೇಕಾಗತ್ತೆ. ಒಬ್ಬೊಬ್ರಿಗೂ ಒಂದೊಂದ್ ತರ ಚೈನ್ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಕಂಬ ಹಾಕೋ ಲೆಂತ್ ಆಗಿರ್ಬೋದು ಎಲ್ಲಾನು ಕೂಡ ವೇರಿ ಆಗುತ್ತೆ. ಸೊ ನಿಮ್ ಸ್ಯಾಂಪಲ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಸೊ ಲಾಸ್ಟ್ 3 ಚೈನ್ ಹಾಕಿ 13ನೇ 3 ಚೈನ್ ಹಾಕಿ ಫಸ್ಟ್ ಸಿಂಗಲ್ ಕ್ರೋಶ ಬಿಟ್ಟು 2ನೇ ಸಿಂಗಲ್ ಕ್ರೋಶ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್ ಅಥವಾ 6 ಚೈನ್ ಹಾಕಿ ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಬೇಕಾಗುತ್ತೆ. 6 ಚೈನ್ ಹಾಕಿ ಫಸ್ಟ್ ಲಾಕ್ ಏನಿರುತ್ತೆ ಆ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ನ ಮಾಡ್ಕೊಂಡೆ. ಇಷ್ಟೇ ನೋಡಿ ಡಿಸೈನ್ ತುಂಬಾ ಈಸಿ ಇದೆ.
ತುಂಬಾ ಬೇಗ ಆಗೋಗ್ಬಿಡುತ್ತೆ. ಇಲ್ಲಿ ನಿಮ್ಗೆ 3 ಚೈನ್ ಹಾಕೋದು ಒಂದ್ ಸ್ವಲ್ಪ ಟೈಮ್ ಹಿಡಿಬೋದು ಅನ್ನೋದ್ ಬಿಟ್ರೆ ಇನ್ ಮಿಕ್ಕಿದ ಎಲ್ಲಾ ಸ್ಟೆಪ್ ತುಂಬಾ ಬೇಗ ಬೇಗ ಆಗೋಗ್ಬಿಡುತ್ತೆ. ಸೊ ಆ 3 ಚೈನು ಕೂಡ ತುಂಬಾ ಬೇಗನೆ ಆಗೋಗ್ಬಿಡುತ್ತೆ, ಜಾಸ್ತಿ ಏನ್ ಟೈಮ್ ತಗೊಳ್ಳೋದಿಲ್ಲ. ಸೊ ನೋಡಿ ಪೂರ್ತಿ ಕೊನೆ ತನಕ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಿಮ್ಗೆ ಆರ್ಚ್ ಸ್ವಲ್ಪ ಬೆಂಡ್ ಆಗಿರೋ ರೀತಿ ಕಾಣಿಸ್ಬಹುದು, ಬಟ್ ಒಂದ್ಸಲ ಸ್ಯಾರಿನ ನೀವು ಫೋಲ್ಡ್ ಮಾಡಿ ತೆಗೆದು ನೋಡಿದ್ಮೇಲೆ ನೀಟಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ನೋಡಿ ಆರ್ಚ್. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಇದಕ್ಕೆ ನಾನು 147 ದಾರನ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ ಕುಚ್ಚನ್ನ ಕಟ್ಟದ್ಮೇಲೆ. ಸೊ ಬೇಕಿದಲ್ಲಿ ನೀವು ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಬೇಕಿದಲ್ಲಿ ಸ್ಟಿಕ್ ನ ಮಾಡ್ಕೊಳ್ಬಹುದು. ನಾವಲ್ಲಿ ಏನೋ ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಆ ಲೈನ್ಗೆ ನೀವು ಅಂಟಿಸ್ಕೊಳ್ಬಹುದು. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನೀವು ಕೂಡ ಈ ಡಿಸೈನ್ ನ ಟ್ರೈ ಮಾಡಿ ಮರಿದಲ್ಲೇ ಹೇಗೆ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.